ಸಮಸ್ತ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೇನೆ. ಬಂಧುಗಳೇ, ಲೋಕಸಭೆಯ ಚುನಾವಣೆ ನಡೀತಾ ಇದೆ. ತಮಗೆ ತಿಳಿದಂತೆ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಶತಮಾನದ ಬೇಡಿಕೆ, ನಮ್ಮ ಜಿಲ್ಲೆಯ ಮಹತ್ವಾಕಾಂಕ್ಷೆ ಯೋಜನೆ ಇದು. ಶತಮಾನದಿಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಆಯಾ ಪಕ್ಷಗಳ ಸರ್ಕಾರಗಳು ರಚನೆ ಆದರೂ ಕೂಡ ಈ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾದರು. ಆದರೆ ಬಾಗಲಕೋಟೆ ಜಿಲ್ಲೆಯ ಜನ 2008, 9, 10 ಈ ಇಸ್ವಿಯಲ್ಲಿ ಒಂದು ಭಾರಿ ಜನಾಂದೋಲನ ತಾಲೂಕಾ ಕೇಂದ್ರಗಳಲ್ಲಿ ಬಂಧವನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ತಟ್ಟಿಸುವಲ್ಲಿ ಸಫಲರಾದರು. ಆ ಒಂದು ನಿಟ್ಟಿನಲ್ಲಿ 2010 ರೈಲ್ವೆ ಮುಂಗಡ ಪತ್ರದಲ್ಲಿ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗವು 816 ಕೋಟಿ ರೂಪಾಯಿ ವೆಚ್ಚದಲ್ಲಿ 2016-17 ಇಸ್ವಿಯಲ್ಲಿ ಮುಕ್ತಾಯಗೊಳ್ಳುವಂತೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ಬಂಧುಗಳೇ, ದುರ್ದೈವದ ಸಂಗತಿ, ದುರಂತ ಏನಪ್ಪ ಅಂದರೆ 2017ರಲ್ಲಿ ಈ ಯೋಜನೆ ಮುಕ್ತಾಯಗೊಳ್ಳಬೇಕಾಗಿತ್ತು. 816 ಕೋಟಿ ರೂಪಾಯಿಗಳಲ್ಲಿ ಇಂದು 7 ವರ್ಷ ವಿಳಂಬತೆಯಿಂದ ಈ ಯೋಜನೆಯ ವೆಚ್ಚ 4,000 ಕೋಟಿ ರೂಪಾಯಿಗೂ ಮಿಕ್ಕಿ ಹೋಗಿದೆ. ನಾವು ಬಂದಂಥ ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ, ರೈಲ್ವೆ ಇಲಾಖೆಯ ಮೇಲೆ ನಾನಾ ರೀತಿಯ ಹೋರಾಟಗಳನ್ನು ಮಾಡಿ ಅವ್ರಿಗೆ ಎಚ್ಚರಗೊಳಿಸುವ ಪ್ರಯತ್ನವನ್ನು ಮಾಡಿದೆವು. ಬಂಧುಗಳೇ, ಅರೆಬತ್ತಲೆ ಪಾದಯಾತ್ರೆ ನಡೆದಾಗ ರಾಜ್ಯ ಸರ್ಕಾರ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸುವ 3,200 ಎಕರೆ ಜಮೀನನ್ನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಮತ್ತು ಯೋಜನೆಯ ಕೈರಾಡು ಒಪ್ಪಂದದ ಅನ್ವಯ ಅನುಷ್ಠಾನಕ್ಕೆ ಬಂದಿದ್ದು ರಾಜ್ಯ ಸರ್ಕಾರ ತನ್ನ ಪಾಲಿನ ಅರ್ಧ ಹಣವನ್ನು ಕೂಡ ಸಂದಾಯ ಮಾಡಿದೆ. ಅದರಂತೆ ಕೇಂದ್ರ ಸರ್ಕಾರ ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕು. ಈ ಯೋಜನೆಯ ಕಾಮಗಾರಿ ಮುಧೋಳ್, ರಬ್ಕೈ ಬನಹಟ್ಟಿ, ತೇರ್ದಾಳ್, ಜಮಖಂಡಿ ಮತ್ತು ಹಾರೋಗಿರಿ, ಕುಡ್ಚಿವರೆಗೂ ಏಕಕಾಲಕ್ಕೆ ಪ್ರಾರಂಭಿಸಬೇಕಂಥೇಳಿ ನಾವು ಪದೇ ಪದೇ ಒತ್ತಾಯವನ್ನು ಮಾಡಿದೆವು. ಆ ನಿಟ್ಟಿನೊಳಗೆ ಅವರು ನಮ್ಮ ಒಂದು ಹೋರಾಟಕ್ಕೆ ನಿಷ್ಕಾಳಜಿಯನ್ನು, ಮಲತಾಯಿ ಧೋರಣೆಯನ್ನು ತೋರಿದು ಕಂಡು ಬರ್ತಾ ಇದೆ. ಆ ನಿಟ್ಟಿನೊಳಗೆ ನಾವು ಜಿಲ್ಲಾದ್ಯಂತ ಈ ಚುನಾವಣೆ ಇರೋದರಿಂದ ರಾಷ್ಟ್ರೀಯ ಪಕ್ಷಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಈ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಮುಖ್ಯ ವಿಷಯವಾಗಿ ಗಣಿಸಬೇಕಂಥೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ನಾವು ಜನಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನೊಳಗೆ ಜಿಲ್ಲಾಡಳಿತ ನಮಗೆ ಸಂಪೂರ್ಣ ಸಹಕಾರ ನೀಡಿದೆ. ಆದರೆ ಕಾನೂನಾತ್ಮಕವಾಗಿ ನಮ್ಮ ಧ್ವನಿವರ್ಧಕ ಪರ್ಮಿಷನ್ ಕೊಡೋಕ್ಕೆ ಬರೋಂಗಿಲ್ಲ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಕೊಡೋಕ್ಕೆ ಬರಲಿಲ್ಲ ಅಂದರೆ ಬೇಡ, ಅದು ನಾವು ಹೋರಾಟ ಸಮಿತಿಯವರು ಸೇರಿ ಜನರ ಮುಂದೆ ಹೋಗಿ ಜನಜಾಗೃತಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅತಿ ಶೀಘ್ರದಲ್ಲಿ ಲೋಕಾಪುರದಿಂದ ಮುಧೋಳ್, ಜಮಖಂಡಿ, ರಬ್ಕೈ ಬನಹಟ್ಟಿ ಮತ್ತು ತೇರ್ದಾಳ್, ಹಾರೋಗಿರಿ, ಕುಡ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭಿಸಲು ಸರ್ಕಾರಗಳಿಗೆ ಒತ್ತಡ ಹಾಕುವ ತಂತ್ರವನ್ನು ನಾವು ರೂಪಿಸಿದ್ದೇವೆ. ನಾವು ಮಾಡ್ತೀವಿ. ನಾಳೆ ನಾವು ತೇರ್ದಾಳ್, ಮಾಲಿಂಗ್ಪುರ್, ಬನಹಟ್ಟಿ ಒಳಗೆ ಕಾರ್ಯಕ್ರಮಗಳನ್ನು ನಾವು ನಮ್ಮ ಹೋರಾಟ ಸಮಿತಿಯಿಂದ ಮಾಡ್ತೀವಿ. ಇದರಲ್ಲಿ ಯಾವುದೇ ಪಕ್ಷ, ಯಾವುದೇ ಸಂಘಟನೆ ಸಂಬಂಧ ಇಲ್ಲ. ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಯೋಜನೆ ಕಾರ್ಯರೂಪಕ್ಕೆ ಬರುವ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯು ಮತ್ತು ನಮ್ಮ ಸುಭಾಷ್ ಸುರ್ಬೂರವರು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಜೊತೆ ಹೆಗಲಿಗೆ ಹೆಗಲಾಗಿ ಅವರು ನಮಗೆ ನಿಂತಾರೆ. ಅವರು ಕೂಡ ರೈತರು ತನ್ನ ಫಲವತ್ತಾದ ಭೂಮಿಯನ್ನು ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿ ಅಂಥೇಳಿ ನೀಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಮುಂಬರುವ ದಿನಗಳಲ್ಲಿ ಅಂದರೆ ಚುನಾವಣೆ ಮುಗಿದ ಮೇಲೆ ನಮ್ಮದು ಕೆಲಸ ಮುಗೀತು ಅಂತ ದಿಲ್ಲಿಗೆ ಹೋಗಿ ಕುಂದರಬಾರ್ದು. ಈ ಯೋಜನೆಗೆ ಪ್ರಥಮ
ಪ್ರಾಶಸ್ತ್ಯ ನೀಡಿ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಸರ್ಕಾರದ ಮೇಲೆ ನಾವು ಹೋರಾಟ ಮಾಡುವಾಗ ನೀವು ಕೂಡ ಅದ್ರಾಗ ಭಾಗ ಆಗಬೇಕು. ನಮ್ಗೆ ಹೋರಾಟ ಮಾಡಲಾರ್ದಂಗೆ ನೀವು ಅಲ್ಲಿ ಕೆಲಸ ಮಾಡಿದರೆ ನಾವು ಹೋರಾಟ ಮಾಡೋಂಗಿಲ್ಲ. ನಾವು ಯಾಕೆ ಹೋರಾಟ ಮಾಡೋನು? ನಮಗೆ ಯಾವುದೋ ಪಗಾರ ಇಲ್ಲ, ನಮಗೆ ಯಾವುದೇ ಅನುದಾನ ಇಲ್ಲ. ನಮಗೇನು ಜನರಿಗೆ ಸಿಗುವಂಥ ಸೌಲಭ್ಯಕ್ಕೆ ವಿಳಂಬ ಆದಾಗ, ಜನರಿಗೆ ಸಿಗುವಂಥ ಯೋಜನೆಗೆ ಕಾರ್ಯರೂಪಕ್ಕೆ ಬರದೇ ಇದ್ದಾಗ ನಾವು ಹೋರಾಟಕ್ಕೆ ಬೀದಿಗೆ ಇಳಿಬೇಕಾಗತ್ತೆ ಬಂಧುಗಳೇ. ಅದಕ್ಕೆ ಆ ನಿಟ್ಟಿನೊಳಗೆ ಚುನಾವಣೆ ಮುಗಿದ ನಂತರ ಯಾರು ಆರಿಸಿ ಬಂದರೆ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತೇಳಿ ನಮ್ಮ ಎಲ್ಲ ಸಂಸದರುಗಳಿಗೆ, ಸರ್ಕಾರಗಳಿಗೆ ನಾವು ಮನವಿ ಮಾಡ್ಕೋತೀನಿ. ಜನರು ಯಾವತ್ತೂ ಈ ಯೋಜನೆ ಕಾರ್ಯರೂಪಕ್ಕೆ ತರಲಿಕ್ಕೆ ಸದಾ ಸಿದ್ಧ ಆಗಬೇಕು, ಹೋರಾಟಕ್ಕೆ ಅಣಿ ಹಾಕಬೇಕಂತೇಳಿ ನಾನು ಇನ್ನೊಮ್ಮೆ ನಮ್ಮ ಜಿಲ್ಲೆಯ ಜನರಿಗೆ ಮನವಿ ಮಾಡಿಕೊಂಡು ನಾನು ನನ್ನ ಮನವಿಯನ್ನು ಮುಕ್ತಾಯಗೊಳಿಸ್ತೀನಿ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ನಮಸ್ಕಾರ.